Hello, Makta. Welcome to Simplified Minds. So, in this video, we'll discuss about alternating currents, numerical discuss ಮಾಡೋಣ. And ಈ ವಿಡಿಯೋ ಸ್ಪೆಷಾಲಿಟಿ ಏನಂದ್ರೆ ಇದೇ ವಿಡಿಯೋದಲ್ಲಿ ನಿಮ್ಗೆ ಏನೇನು ಫಾರ್ಮುಲಾ ಬೇಕೋ ಥಿಯರಿ ಎಕ್ಸ್ಪ್ಲೈನ್ ಮಾಡಿ. ಡೋಂಟ್ ವರಿ, ತುಂಬ ಲೆಂತಿ ಎಕ್ಸ್ಪ್ಲೈನ್, ತುಂಬ ಕಡಿಮೆ ಸಮಯದಲ್ಲಿ ಎಲ್ಲ ಫಾರ್ಮುಲಾಸ್ನ ಎಕ್ಸ್ಪ್ಲೈನ್ ಮಾಡಿ ನಂತರ ನ್ಯೂಮರಿಕಲ್ ಸಾಲ್ವ್ ಮಾಡ್ತೀನಿ. ಏನಕ್ಕೆ ಅಂದರೆ ದಿಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಆಸ್ ಅ ನ್ಯೂಮರಿಕಲ್ ಪಾಯಿಂಟ್ ಆಫ್ ವ್ಯೂ. ಅದರಲ್ಲಿ ಕೆಲವೊಂದು ಫಾರ್ಮುಲಾಸ್ ನೆನ್ಪಿಟ್ಕೊಬೇಕು, ಬಟ್ ಅರ್ಥ ಮಾಡ್ಕೊಬೇಕು ಏನಕ್ಕೆ ಫಾರ್ಮುಲಾ ಅಂದ್ಬಿಟ್ಟು. ಅಷ್ಟು ಗೊತ್ತಿದ್ರೆ ಆಲ್ಮೋಸ್ಟ್ ನೀವು ಇಫ್ ಐ ಸಿ ದ ನ್ಯೂಮರಿಕಲ್ಸ್ ಆಲ್ಮೋಸ್ಟ್ ದೇ ಆರ್ ಮೋರ್ ಆರ್ ಲೆಸ್ ಸಿಮಿಲರ್ ಇರುತ್ತೆ. ಡು ನಾಟ್ ವರಿ, ಓಕೆ. ಸೊ ಜಸ್ಟ್ ವಾಚ್ ದಿಸ್ ವಿಡಿಯೋ. ಒಂದು ವೇಳೆ ನಿಮಗೆ ಎಲ್ಲ ಗೊತ್ತಿದ್ರೆ ಫಾರ್ಮುಲಾ ಇಟ್ಸ್ ವೆಲ್ ಆ್ಯಂಡ್ ಗುಡ್, ಇಟ್ ಬಿ ರಿವಿಷನ್ ಫಾರ್ ಯು. ನಿಮ್ಗೆ ಗೊತ್ತಿಲ್ಲ ಅಂದರೆ ತಲೆ ಕೆಡ್ಸ್ಕೊಂಬಿಡಿ. ವಾಟ್ ಫಾರ್ಮುಲಾಸ್ ಐ ಆಮ್ ರೈಟಿಂಗ್ ಆನ್ ದ ಬೋರ್ಡ್, ಓನ್ಲಿ ದೋಸ್ ಫಾರ್ಮುಲಾಸ್ ರಿಮೆಂಬರ್. ಐ ಸಾಲ್ವ್ ಫ್ಯೂ ನ್ಯೂಮರಿಕಲ್ಸ್. ಅದು ಆ ಫಾರ್ಮುಲಾಸ್ ಮೇಲೆ ನ್ಯೂಮರಿಕಲ್ ಸಾಲ್ವ್ ಮಾಡ್ತೀನಿ. ಅದೇ ರೀತಿ ನ್ಯೂಮರಿಕಲ್ಸು ಮೋರ್ ಆರ್ ಲೆಸ್ ಇಟ್ಸ್ ಕಮಿಂಗ್ ಇನ್ ದ ನಿಮ್ಮ ಆಲ್ಟರ್ನೇಟಿಂಗ್ ಕರ್ಡ್ಸ್ ನ್ಯೂಮರಿಕಲ್ಸ್ ಬರ್ತಾ ಇದ್ದಾವೆ. ಅಂದರೆ ಮೋಸ್ಟ್ಲಿ ಇಟ್ ವಿಲ್ ಬಿ ಬೇಸ್ಡ್ ಆನ್ LCR ಸರ್ಕ್ಯೂಟ್ಸ್ ಮೇಲೆ ಕೇಳ್ತಾ ಇರ್ತಾರೆ. ಅದ್ರಲ್ಲಿ ಮತ್ತೆ ಕ್ವಾಲಿಟಿ ಫ್ಯಾಕ್ಟರ್ ಅದು ಇದು ಅಂತ ಕೆಲವೊಂದು ಇರುತ್ತೆ ಸಬ್ ಟಾಪಿಕ್ಸು, ಅದ್ರ ಮೇಲೆ ನ್ಯೂಮರಿಕಲ್ಸ್ ಕೇಳ್ತಾ ಇದ್ದಾರೆ. ಓಕೆ, ದಟ್ಸ್ ಇಟ್. ಆ್ಯಂಡ್ ಈ PDF ನಿಮ್ಗೆ ಗೊತ್ತಿರೋಂಗೆ ಇಟ್ ವಿಲ್ ಬಿ ದೆನ್ ಸಿಂಪ್ಲಿಫೈಡ್ ಮೀನ್ಸ್ ಆ್ಯಪ್. ಯು ಗೋ ಅಂಡ್ ಡೌನ್ಲೋಡ್ ದಿಸ್ PYQs. ಆ್ಯಂಡ್ all I want is your support. And if you like the video, don't forget to like and share this video with your friends and groups and all. ಆ್ಯಂಡ್ ಬೇರೆ ಏನೇನು ಚಾಪ್ಟರ್ಸ್ ಎಲ್ಲ ಆಗಿದೆ ಎಲ್ಲ ವೀಡಿಯೋಸು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇನ್ನು ಬೇರೆ ನ್ಯೂಮರಿಕಲ್ಸ್ ಏನಾಗಿದೆಯೋ. ಸೊ ಲೆಟ್ಸ್ ಸ್ಟಾರ್ಟ್ ದ ನ್ಯೂಮರಿಕಲ್ಸ್ ಫಸ್ಟ್. ಓಕೆ, ಬಿಫೋರ್ ನ್ಯೂಮರಿಕಲ್ಸ್ ಆಸ್ ಅ ಸೆಡ್ ಯು ಫಸ್ಟ್ ಫಾರ್ಮುಲಾಸ್. ಸೊ ಇಲ್ಲಿ ಆಲ್ಟರ್ನೇಟಿಂಗ್ ಕರೆಂಟ್ಸ್ ಅಂದರೆ ಇಟ್ ವಿಲ್ ಬಿ ವೆರಿ ಅಗೇನ್ ಇಟ್ ವಿಲ್ ಬಿ ನಮ್ಮ ಫಿಸಿಕ್ಸಲ್ಲಿ ಇರುತ್ತೆ ಆ್ಯಕ್ಚುಲಿ. ಇನ್ ಆಲ್ ಅವರ್ ಹೌಸ್ ವಿ ಹ್ಯಾವ್ AC only. So without alternating currents, I can't do anything. So there's a lot of applications and not good applications at all. So let's go directly the formulas ಏನೇನು ಬೇಕು ಅಂತ. ಇಲ್ಲಿ ಯೂಶಲಿ ನಿಮಗೆ LCR ಸರ್ಕ್ಯೂಟ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಅದರಿಂದ ಸೊ ಇಫ್ ಐ ಟೇಕ್ LCR ಸರ್ಕ್ಯೂಟ್, L ಕೆಪಾಸಿಟರ್ ಮತ್ತು ಇಂಡಕ್ಟರ್, ಕೆಪಾಸಿಟರ್ L C ಆ್ಯಂಡ್ R. ಓಕೆ, ಇದ್ರ ಇಫ್ ಈ ಸರ್ಕ್ಯೂಟಲ್ಲಿ ಇಲ್ಲಿ AC ಇರುತ್ತೆ ಬಿಕಾಸ್ AC ವೋಲ್ಟೇಜ್. ಇಫ್ ಐ ಟೇಕ್ L C ಆ್ಯಂಡ್ R, ಸೊ ಈಗ ರೆಸಿಸ್ಟೆನ್ಸ್ ಇದೆಯಲ್ವಾ. ಸೊ ಈಗ ರೆಸಿಸ್ಟೆನ್ಸ್ ರೆಸಿಸ್ಟರ್ಗೆ ರೆಸಿಸ್ಟೆನ್ಸ್ ಇದೆ, ರೆಸಿಸ್ಟರ್ಗೆ ರೆಸಿಸ್ಟೆನ್ಸ್. ಇಟ್ಸ್ ಎ ಮೆಷರ್ಮೆಂಟ್ ಆಫ್ ಅಪೋಸಿಷನ್ ರೆಸಿಸ್ಟೆನ್ಸ್. ಅದೇ ರೀತಿ ಕೆಪಾಸಿಟೆನ್ಸ್ಗೂ ಕೆಲವೊಂದಿದೆ ನಾವು. ಸೊ ವಿ ಕಾಲ್ಡ್ ಎ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಅಂತ. ಇನ್ನೊಂದು ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂತ ಬರ್ತದೆ. ಅಂದರೆ ಏನು, ಬೋತ್ ಆರ್ ಲೈಕ್ ರೆಸಿಸ್ಟೆನ್ಸ್ ಓನ್ಲಿ. ಈಗ ನಿಮ್ಗೆ ರೆಸಿಸ್ಟರ್ ಇದ್ದರೆ ರೆಸಿಸ್ಟೆನ್ಸು, ಅದೇ ರೀತಿ ಬೇರೆ ಕಾಂಪೋನೆಂಟ್ಸ್ ಇದ್ದರೆ ಏನು ಡಿಫ್ರೆಂಟ್ ಅಪೋಸಿಷನ್ ಇರುತ್ತಲ್ವಾ. ಅಪೋಸಿಷನ್ ಇದೆ, ಅದನ್ನೇ ನಾವು ಡಿಫ್ರೆಂಟ್ ವಿ ಕಾಲ್ ದಿಸ್ ಆಸ್ ವಾಟ್. ಇಂಡಕ್ಟರ್ಗೆ ನಾವು XL ಅಂತ ಕರಿತೀವಿ, ದಟ್ ಇಸ್ ಕಾಲ್ಡ್ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂತ. ಅಪೋಸಿಷನ್ ಎಷ್ಟು ಅಪೋಸಿಷನ್ ಇದೆ ಅಂದ್ಬಿಟ್ಟು. ನಂತರ ಸೊ XL ಅಂದರೆ ಏನು, ಫಾರ್ಮುಲಾ 2π FL. ಇದು ನೆನ್ಪಿಟ್ಕೊಳ್ಳಿ XLದು. ಇಫ್ ಯು ವಾಂಟ್ ಟು ಫೈಂಡ್ ಔಟ್, ಯು ನೀಡ್ ಟು ನೋ ವಾಟ್ ಇಸ್ ದ ಇಂಡಕ್ಟೆನ್ಸ್. L ಗೊತ್ತಿರ್ಬೇಕು ನಿಮಗೆ. ನಂತರ ಯು ಕ್ಯಾನ್ ಫೈಂಡ್ ದ ಇಂಡಕ್ಟಿವ್ ರಿಯಾಕ್ಟೆನ್ಸ್ XL. XL ಇಸ್ ಈಕ್ವಲ್ 2π FL. ಇಟ್ಸ್ ವೆರಿ ಸಿಂಪಲ್. ಅದೇ ರೀತಿ XC ಇಸ್ ಈಕ್ವಲ್ ಟು 1/2π FC. ಸೊ ಇದನ್ನು ಕೆಪಾಸಿಟೆನ್ಸ್ ಕೊಡ್ತಾರೆ C ಅಂದ್ಬಿಟ್ಟು. ಇಫ್ ಯು ನೋ ದ ಕೆಪಾಸಿಟೆನ್ಸ್ ಯು ಕ್ಯಾನ್ ಕ್ಯಾಲ್ಕುಲೇಟ್ XC ಇಸ್ ಈಕ್ವಲ್ ಟು. ಇವೆರಡು ಫಾರ್ಮುಲಾ ತುಂಬ ಇಂಪಾರ್ಟೆಂಟ್. ಇಟ್ಸ್ ವೆರಿ ಸಿಂಪಲ್. ಇದಕ್ಕೆ ಯಾವ ರೀತಿ ರೆಸಿಸ್ಟೆನ್ಸ್ ಇದೆಯೋ ಅದಕ್ಕೂ ಇಂಡಕ್ಟರ್ಗೂ ಮತ್ತು ಕೆಪಾಸಿಟರ್ ಕೂಡ ರೆಸಿಸ್ಟೆನ್ಸ್ ಇರುತ್ತೆ. ಇಟ್ ಆಲ್ಸೋ ಹ್ಯಾವ್ ಟೆಂಡೆನ್ಸಿ ಟು ಅಪೋಸ್ ಸಮಥಿಂಗ್. ಅದನ್ನ ಮೆಷರ್ಮೆಂಟ್ XL XC. ಅರ್ಥ ಆಯ್ತಲ್ವಾ. ಇಟ್ಸ್ ಈವನ್ ಯೂನಿಟ್ಸ್ ಆಲ್ಸೋ ಓಮ್ ಓನ್ಲಿ. ಎರಡು ಯೂನಿಟ್ ಕೂಡ ಓಮಿಗೆ. ಈಗ ಎಲ್ಲ ಕಂಬೈನ್ ಮಾಡಿದಾಗ ಏನಾಗುತ್ತಾಗ ಸೊ ಇಂಡಿವಿಜುವಲಿ ವಿ ಹ್ಯಾವ್ XL XC ಆನ್ ಆಲ್ ದೋಸ್ ಥಿಂಗ್ಸ್. ವಿ ಕಾಲ್ ಇಂಪಿಡೆನ್ಸ್. ಏನು ಕರಿತೀವಿ, ಇಂಪಿಡೆನ್ಸ್ ಅಂತ ಕರಿತೀವಿ. ಇಂಪಿಡೆನ್ಸ್ ಅಂದರೆ ವ್ಯಾಲ್ಯೂ Z ಅಂತ. ಸೊ Z ಇಸ್ ಈಕ್ವಲ್ ಟು, ಈ ಫಾರ್ಮುಲಾ ನೆನ್ಪಿಟ್ಕೊಬೇಕು ನೀವು, ರೂಟ್ ಆಫ್ XL ಮೈನಸ್ XC ಆರ್ XC ಮೈನಸ್ XL ಅಂತ ತೊಗೊಬೋದು ಬಿಕಾಸ್ ಸ್ಕ್ವೇರ್ ಇಸ್ ದರ್, ಆ್ಯಂಡ್ ದೆನ್ ಪ್ಲಸ್ R ಸ್ಕ್ವೇರ್. ಇದೊಂದು ಫಾರ್ಮುಲಾ ನೆನ್ಪಿಟ್ಕೊಬೇಕು. ಸೊ XL ಫಾರ್ಮುಲಾ, XC ಫಾರ್ಮುಲಾ, Z ಇಂಪಿಡೆನ್ಸ್ ಫಾರ್ಮುಲಾ. ಎಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. Z ಅದಾದಮೇಲೆ ನಂತರ ಏನಾಗುತ್ತೆ, ಫೇಸ್ ಡಿಫ್ರೆನ್ಸ್ ಅಂದರೆ ಏನು, ದೇರ್ ಇಸ್ ಡಿಫ್ರೆಂಟ್ ಥಿಂಗ್ಸ್. ಈಗ ರೆಸಿಸ್ಟರ್ ತೊಗೊಂಡ್ರೆ ಅದರಲ್ಲಿ ವೋಲ್ಟೇಜ್ ಮತ್ತು ಕರೆಂಟ್ಸ್ ಇನ್ ಫೇಸಲ್ಲಿರುತ್ತೆ. ಸೊ ವೆನ್ ಐ ಎಕ್ಸ್ಪ್ಲೇನ್ ಕಾನ್ಸೆಪ್ಟ್ ಇಟ್ಸ್ ಐ ಎಕ್ಸ್ಪ್ಲೇನ್ ಇನ್ ಡೆಪ್ತ್ ಅಬೌಟ್ ದ್ಯಾಟ್. ಸೊ ಇಲ್ಲಿ ತೊಗೊಂಡಾಗ ವೋಲ್ಟೇಜ್ ಯಾವ ರೀತಿ ಹೋಗುತ್ತೋ ಅದೇ ರೀತಿ ಈಗ ಇದು ಕೂಡ ಹೋಗುತ್ತೆ ಆ್ಯಕ್ಚುಲಿ. ಇವನ್ ಆಲ್ಸೋ ಕರೆಂಟ್ ಆಲ್ಸೋ ಗೋಸ್, ದೇ ವಿಲ್ ಬಿ ಇನ್ ಫೇಸ್. ಇದರಲ್ಲಿ ಇನ್ ಫೇಸ್ ಇಲ್ಲ, ಒಂದರಲ್ಲಿ ವೋಲ್ಟೇಜ್ ಲೀಡ್ಸ್ ಕರೆಂಟ್, ಇನ್ನೊಂದಲ್ಲಿ ಕರೆಂಟ್ ಲೀಡ್ಸ್ ವೋಲ್ಟೇಜ್. ಸೊ ದೇರ್ ಇಸ್ ಅ ಫೇಸ್ ಡಿಫ್ರೆನ್ಸ್ ಆಫ್ π/2. ಅದು ನೀವೆಲ್ಲದನ್ನು ಮಿಕ್ಸ್ ಮಾಡಿದ್ರೆ, ಇದರಲ್ಲಿ 90, ಇದರಲ್ಲಿ 90 ಫೇಸ್ ಡಿಫ್ರೆನ್ಸ್ ಇರುತ್ತೆ. ಅದೆಲ್ಲದನ್ನು ಮಿಕ್ಸ್ ಮಾಡಿದೆ, ಒಂದರಲ್ಲಿ ಲೀಡಿಂಗ್ +90, ಅದರಲ್ಲಿ -90, ಒಂದರಲ್ಲಿ ಲೀಡಿಂಗ್, ಇನ್ನೊಂದು ಲ್ಯಾಗಿಂಗ್ ಇರುತ್ತೆ. ಬಟ್ ಎಲ್ಲ ಮಿಕ್ಸ್ ಮಾಡಿದ್ರೆ ಡಿಪೆಂಡಿಂಗ್ ಆನ್ ದ ವ್ಯಾಲ್ಯೂಸ್ ದೇರ್ ವಿಲ್ ಬಿ ಸಮ್ ಫೇಸ್ ಡಿಫ್ರೆನ್ಸ್ ಬಿಟ್ವೀನ್ ವೋಲ್ಟೇಜ್ ಆ್ಯಂಡ್ ಕರೆಂಟ್. ಮೀನ್ಸ್ ವೋಲ್ಟೇಜ್ ಆ್ಯಂಡ್ ಕರೆಂಟ್ ನಾಟ್ ಇನ್ ಫೇಸ್. ಅಂದರೆ ವೋಲ್ಟೇಜ್ ಹೆಂಗೆ ಹೋಗುತ್ತೋ ಕರೆಂಟು ಹಂಗೆ ಹೋಗೋದಿಲ್ಲ. ನಾವು ಇದೇ ರೀತಿ ಇನ್ ಫೇಸ್ ಇಸ್ ನಥಿಂಗ್ ಬಟ್ ನಿಮ್ಗೆ ಈವನ್ ವೇವ್ ಆಪ್ಟಿಕ್ಸಲ್ಲಿ ಕೆಲವೊಂದು ಕ್ವಶನ್ ಇದೆ, ಇಂಟರ್ಫರೆನ್ಸ್, ಕನ್ಸ್ಟ್ರಕ್ಟಿವ್, ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಸಮ್ ಬ್ಯೂಟಿಫುಲ್ ಥಿಂಗ್ಸ್ ಅದೇ. ಓಕೆ, ಸೊ ಎವ್ರಿಥಿಂಗ್ ಇಸ್ ರಿಲೇಟೆಡ್, ಡೋಂಟ್ ವರಿ. ಸೊ ಆ ಫೇಸ್ ಡಿಫ್ರೆನ್ಸ್ ಎಷ್ಟು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಒಂದು ಫಾರ್ಮುಲಾ ಇದೆ. That formula is nothing but tan phi. So phi is the phase difference that is given by, so whatever this XL minus XC
divided by R. So ಇದು ಮಾಡ್ಯುಲಸ್ ತಗೊಳ್ಳಿ. Sometimes it will be capacitive, circuit, sometimes inductive circuit. ಇದೆಲ್ಲ KCD ಕೇಳ್ತಾರೆ. Many times they asked you. In the KCD check ಮಾಡಿದಾಗ they ask based on this XL is more than XC, XC is more than XL ಅಂತ. Anyway, don't worry about that. So these are the formulas you should know. ಒಂದೇನು inductive reactance, and then capacitive reactance, and then impedance. Tan phi is equal to XL minus XC divided by R. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ನಂತರ ಅದಾದ್ಮೇಲೆ there is one more condition called as resonance. ಇದೊಂದು ರೆಸೊನೆನ್ಸ್ ಅಂದರೆ ನೆನ್ಪಿಟ್ಕೊ. ರೆಸೊನೆನ್ಸ್ ಅಂದರೆ ವೆರಿ ಸಿಂಪಲ್, ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ. ಯು ಮಸ್ಟ್ ಹ್ಯಾವ್ ಲರ್ನ್ಡ್ ಇನ್ ಯುವರ್ ಲೋ ಕ್ಲಾಸಸ್. ಅಂದರೆ ವೆನ್ ಎವರ್ ದಸ್ ನ್ಯಾಚುರಲ್ ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು ದ ಅಪ್ಲೈಡ್ ಫ್ರೀಕ್ವೆನ್ಸಿ, ರೆಸೊನೆನ್ಸ್ ಕ್ರಿಯೇಟ್ ಆಗುತ್ತೆ. ಅದನ್ನು ನಮ್ಮ ಈ AC ಸರ್ಕ್ಯೂಟಲ್ಲಿ ನೋಡ್ಬೇಕಂದ್ರೆ ದಟ್ ಇಸ್ ಅ ವೆರಿ ಬ್ಯೂಟಿಫುಲ್ ಅಪ್ಲಿಕೇಶನ್. ನಿಮ್ಮ FM ಟ್ಯೂನ್ ಇರಬೇಕಾಗುತ್ತಲ್ವಾ, ಅದೆಲ್ಲ ಬೇಸಿಸ್ ಇದ್ರ ಮೇಲೆ. ಸೊ ರೆಸೊನೆನ್ಸಲ್ಲಿ ಏನಾಗುತ್ತೆ ಬೇಸಿಕಲಿ ರೆಸೊನೆನ್ಸ್. Okay, next. ಇಲ್ಲಿ ಏನಾಗುತ್ತೆ ಬೇಸಿಕಲಿ, ಸೊ ಯು ಕ್ಯಾನ್ ಸಿ ದಿಸ್, ದೇರ್ ಇಸ್ ಸಮ್ ಡಯಾಗ್ರಾಮ್, ಐ ನಾಟ್ ಡಿಸ್ಕಸ್ ಆನ್ ದಟ್. ಯಾವತ್ತಾಗಲಿ ರೆಸೊನೆನ್ಸ್ ಅಕ್ಕರ್ ಆಗಬೇಕಂದ್ರೆ ಎರಡು ಅಪ್ಲೈಡ್ ಫ್ರೀಕ್ವೆನ್ಸಿ ಮತ್ತು ಎರಡು ಈಕ್ವಲ್ ಇರಬೇಕಂದ್ರೆ ಇಂಪಿಡೆನ್ಸ್ ಕಡಿಮೆ ಇರಬೇಕು. ಸೊ ಅಟ್ ರೆಸೊನೆನ್ಸ್ ಏನಾಗುತ್ತೆ, ಝೆಡ್ ವಿಲ್ ಬಿ ಆಲ್ವೇಸ್ ಮಿನಿಮಮ್. ಇದು ಅರ್ಥ ಮಾಡ್ಕೊಳ್ಳಿ. ಸೊ ಇಟ್ಸ್ ವೆರಿ ಸಿಂಪಲ್ ಅಲ್ವಾ. ಸೊ ನಿಮಗೆ ಮ್ಯಾಕ್ಸಿಮಮ್ ಔಟ್ಪುಟ್ ಬೇಕಾದರೆ ಅಪೋಸಿಷನ್ ಕಡಿಮೆ ಇರಬೇಕು. ನೀವು ಅಪೋಸಿಷನ್ ಕಡಿಮೆ ಇದ್ದರೆ ನೀವು ಜಾಸ್ತಿ ಔಟ್ಪುಟ್ ಕೊಡ್ತೀರಾ. ಸೊ ಅದೇ ಸಿಂಪಲ್ ಲ್ಯಾಂಗ್ವೇಜ್ ಹೇಳ್ತಾ ಇದ್ದೆ ನಾನು. ಸೊ ಅದನ್ನು ಝೆಡ್ ಇಸ್ ಲೈಕ್ ಅಪೋಸಿಷನ್ ಇನ್ ದ ಸರ್ಕ್ಯೂಟ್. ಅದು ಮಿನಿಮಮ್ ಆಗಬೇಕು. ಅದು ಮಿನಿಮಮ್ ಯಾವಾಗ ಆಗುತ್ತೆ, ವೆನ್ XL ಈಸ್ ಈಕ್ವಲ್ ಟು XC, ಬಿಕಾಸ್ ದೀಸ್ ಆರ್ ಟೂ ಟರ್ಮ್ಸ್ನು ಇವೆರಡು ಈಕ್ವೇಟ್ ಆಗಿಬಿಟ್ರೆ ಆಗೇನಾಗುತ್ತೆ, ದಿಸ್ ವ್ಯಾಲ್ಯೂ ಫುಲ್ಲಿ ಬಿಕಮ್ 0, ದೆನ್ R ಬಿಕಮ್ಸ್ Z ಆ್ಯಕ್ಚುಲಿ. ಸೊ Z is minimum when XL is equal to XC. Very simple. XL ಅಂದರೆ ಏನು ಫಾರ್ಮುಲಾ, 2πfL. So Z is at this, what we have frequency is called resonant frequency, that is F0 L. XC ಅಂದ್ರೆ ಏನು, 1/2πfC. ನೀವು ಎರಡು ಮಾಡಿ, ಇದು F0, okay, at resonance. So at resonance XL is equal to XC, Z should be minimum. And what happens now, if multiply ಮಾಡಿದಾಗ, ಇಲ್ಲಿ ಮಲ್ಟಿಪ್ಲೈ ಮಾಡಿ, you will get now F0 square is equal to ಇಲ್ಲಿ 1/2π the whole square LC ಬರುತ್ತೆ. ವೆರಿ ಸಿಂಪಲ್ ಇಟ್ ಇಸ್. ಇಟ್ಸ್ ಬೆಟರ್ ಟು ರಿಮೆಂಬರ್. ಐ ಕ್ಯಾನ್ ಡೈರೆಕ್ಟ್ಲಿ ಗಿವ್ ಫಾರ್ಮುಲಾ. ಸೊ F0 will be equal to 1/2π root LC. ಇಟ್ಸ್ ವೆರಿ ಸಿಂಪಲ್. ದಿಸ್ ಇಸ್ ಕಾಲ್ಡ್ ರೆಸೊನೆಂಟ್ ಫ್ರೀಕ್ವೆನ್ಸಿ. ನೆನ್ಪಿಟ್ಕೊಳ್ಳಿ, ತುಂಬ ಸತಿ ಎಕ್ಸಾಂಪಲ್ ಕೇಳ್ತಾರೆ. ಅದನ್ನು ನಾವು ಆ್ಯಂಗುಲರ್ ಕನ್ವರ್ಟ್ ಮಾಡೋಕ್ಕೆ ಒಮೆಗಾ ನಾಟ್ ಇಸ್ ಬೇಸಿಕಲಿ 2πf0. ಸೊ 2π ಮಲ್ಟಿಪ್ಲೈ ಮಾಡಬೇಕು. ಆಗೇನಾಗುತ್ತೆ, 2π ಕ್ಯಾನ್ಸಲ್ ಆಗುತ್ತೆ. ಯು ವಿಲ್ ಗೆಟ್ ಜಸ್ಟ್ 1/LC. That is omega naught. Omega naught ಗೊತ್ತಾಯ್ತು ನಿಮಗೆ. F0 you understood. Then after that you understood what is XL. XL ಅರ್ಥ ಆಯಿತು. ನೆಕ್ಸ್ಟ್ XC ಅರ್ಥ ಆಯಿತು. 2πfC. It's a very simple things, my dear students. XL, XC, and then F0 omega naught. ಅರ್ಥ ಆಯ್ತಲ್ಲ. And also XL is equal to XC. XL is equal to XC ಅಂದ್ರೆ ಏನಾಗುತ್ತಾಗ, ಎರಡು ಈಕ್ವೇಟ್ ಇದ್ರೆ ಆಗ if Z becomes root of basically 0 square plus R square. So 0 square only, root of R square is R square is equal to R. So Z is equal to R ಆಗುತ್ತೆ. So at resonance XL is equal to XC and the impedance will become equal to the R. It's very important. ಅರ್ಥ ಆಯ್ತಲ್ವಾ? It's very simple things. ಮತ್ತೆ ನಂತರ we can also discuss about, ಅದಾದ್ಮೇಲೆ ಇನ್ನೊಂದು, we have something called as, also one more thing is you have to understand what is RMS values and the peak values. ನೆನ್ಪಿಟ್ಕೊಳ್ಳಿ, until unless it's mentioned in the question ಅಲ್ಲಿ ಯಾವತ್ತಾಗಲಿ ಮೆನ್ಷನ್ ಆಗಿಲ್ಲ ಅಂತ ಹೇಳಿದ್ರೆ ಇಟ್ಸ್ ಬೈ ಡಿಫಾಲ್ಟ್ RMS. ಸೊ ನಾವು ಹೇಳ್ತೀವಿ 220 volts and ಅದೆಲ್ಲ RMS values. Peak values ಅಂದರೆ you have to multiply with √2. So there's a beautiful definition. What is RMS value? It is basically DC equivalent of AC. So there's a beautiful integration knowledge that we can just do all those things. We can prove everything. And anyway, and also if you're interested, I also developed complete course. Alternating current is my favorite subject because it's Nikola Tesla, and a lot of things are there. So AC is one of the beautiful chapter where a lot of integration, differentiation is there, and a lot of math is also included. Okay, so it's a very nice chapter, Makla. It's a very nice chapter. If you're interested, you can check out in Simplified Minds app. There's also a physics course is there. It's a very minimal course. You can check out that also. Okay, so what I'm saying is basically peak values and the RMS values. RMS by default ಏನು ಮೆನ್ಷನ್ ಮಾಡಿಲ್ಲ ಅಂತಂದರೆ ಕ್ವಶನ್ ಪೇಪರಲ್ಲಿ RMS ವ್ಯಾಲ್ಯೂ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಪೀಕ್ ಅಂತ ಹೇಳ್ತಾರೆ, ಪೀಕ್ ವೋಲ್ಟೇಜ್ ಅಂತ, ಆಗ ಅದನ್ನ ಪೀಕ್ ಆಗುತ್ತೆ. ಓಕೆನಾ? ಇಲ್ಲ ಅಂದರೆ ಬೈ ಡಿಫಾಲ್ಟ್ RMS ವ್ಯಾಲ್ಯೂ. ಸೊ ಹೌ ಟು ಕನ್ವರ್ಟ್ RMS? ಸಪೋಸ್ ಬೈ ಡಿಫಾಲ್ಟ್ RMS ಓನ್ಲಿ. ಸೊ VRMS ಇಸ್ ಈಕ್ವಲ್ ಟು V0 ಡಿವೈಡ್ ಬೈ √2. ಇದು ಡಿರೈವೇಷನ್ ಇದೆ, ಇದು ಇಂಟಿಗ್ರೇಷನ್ ನಾವು ಪ್ರೂವ್ ಮಾಡ್ಬೋದು ಆ್ಯಕ್ಚುಲಿ. ಆ್ಯಂಡ್ ಅದೇ ರೀತಿ IRMS ಇಸ್ ಈಕ್ವಲ್ ಟು I0 ಡಿವೈಡ್ ಬೈ √2. ಆಯಿತಾ? ಇದು ಅರ್ಥ ಮಾಡ್ಕೊಬೇಕು. ನಂತರ ಇನ್ನೊಂದು ಇನ್ನೊಂದಿದೆ,
ದಟ್ ಈಸ್ ಪವರ್ ಕನ್ಸಂಪ್ಷನ್ ಎ ಸಿ ಸರ್ಕ್ಯೂಟ್ ಅಂತ. ಇಟ್ಸ್ ವೆರಿ ಸಿಂಪಲ್. ನಿಮ್ಗೆ ಆಲ್ರೆಡಿ ಪವರ್ ಗೊತ್ತಿದೆ. ಪವರ್ ಅಂದರೆ ನೀವು ಫಾರ್ಮ್ನ ಕಲ್ತಿದ್ರೆ 10th ಫಾರ್ಮ್ನ ಇದೆ, ಪವರ್ ಇಸ್ ಇಕ್ವಲ್ ಟು ವೋಲ್ಟೇಜ್ ಇಂಟು ಕರೆಂಟ್ ಅಂತ ನಮ್ಗೆ ಗೊತ್ತು. ಅದು ರೆಸಿಸ್ಟರ್ಗೆ, ನೀವು 10ನೇ ಕ್ಲಾಸಲ್ಲಿ ಕಲ್ತಿದ್ದು ಬರೀ ರೆಸಿಸ್ಟರ್ಗೆ. ಈಗ ಎಲ್ಲ ಮಿಕ್ಸ್ ಇರುತ್ತೆ, ಅದರಿಂದ ಏನಾಗುತ್ತೆ, ಪವರ್ ಫ್ಯಾಕ್ಟರ್ ವಿಲ್ ಬಿ ಡಿಫ್ರೆಂಟ್. ನಾವು ವಿಲ್ ಟೇಕ್ ಕಾಸ್ ಫೈ ಇಂಟು ಕನ್ಸಿಡರೇಷನ್. ಸೊ ಪಿ ಈಸ್ ಈಕ್ವಲ್ ಟು ವಿ ಐ cos phi. This is the power consumed or power dissipated in an AC circuit. And although this phi is very important, ಅರ್ಥ ಆಯ್ತಾ? ಇದೊಂದು ಫಾರ್ಮುಲಾ, ಪಿ ಇಸ್ ಇಕ್ವಲ್ ಟು ವಿ ಐ. ಸೊ ಡಿಪೆಂಡಿಂಗ್ ಆನ್, ಫಾರ್ ಎಕ್ಸಾಂಪಲ್ ಈಗ ಇಂಡಕ್ಟರ್ ತೊಗೊಂಡ್ರೆ ಅದು ಯಾವುದೇ ಥರ ಪವರ್ ಡಿಸಿಪೇಟ್ ಮಾಡಲ್ಲ. ಇಂಡಕ್ಟರ್ ಅಂದರೆ ಏನು? ಇಟ್ ಆಲ್ಸೋ ಸ್ಟೋರ್ಸ್ ಎನರ್ಜಿ ಇನ್ ಟರ್ಮ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸ್ಟೋರ್ ಮಾಡೋಕ್ಕಂದ್ರೆ ಡಿಸಿಪೇಟ್ ಹೆಂಗೆ ಮಾಡುತ್ತೆ? ದೇರ್ ಫೋರ್ ಇಟ್ ಇಸ್ ಝೀರೋ. ಯಾಕಂದರೆ ಈವನ್ ಇಲ್ಲಿ 590 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರು ಕಾಸ್ 90 ಝೀರೋ ಆಗುತ್ತೆ. ಸೊ ಇಂಡಕ್ಟರ್ ಕೂಡ ಝೀರೋ ಇರುತ್ತೆ, ಬಿಕಾಸ್ ವಿ ಆ್ಯಂಡ್ ಐ ದ ಫೇಸ್ ಡಿಫ್ರೆನ್ಸ್ ಇಸ್ ಹೌ ಮಚ್? 90 ಡಿಗ್ರಿ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಝೀರೋ ಆಗುತ್ತಾ? ಅದೇ ರೀತಿ ಕೆಪಾಸಿಟರ್ ತೊಗೊಂಡ್ರು ಅಷ್ಟೇ, ಅಲ್ಲಿ ಕೂಡ 590 ಇರುತ್ತೆ ದಟ್ ಫೇಸ್ ಡಿಫ್ರೆನ್ಸ್. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಪವರ್ ಝೀರೋ ಆಗುತ್ತೆ. ಕಾಮನ್ ಸೆನ್ಸ್, ಅವೆರಡು ಕನ್ಸ್ಯೂಮ್ ಮಾಡೋದಿಲ್ಲ. ಯಾಕೆಂದರೆ ದೇ ಸ್ಟೋರ್ ಎನರ್ಜಿ, ದೇ ವಿಲ್ ಡಿಸಿಪೇಟ್, ದೇ ವಿಲ್ ಸ್ಟೋರ್ಸ್ ಎನರ್ಜಿ, ದೇ ವೋಂಟ್ ಡಿಸಿಪೇಟ್. ದಿಸ್ ಇಸ್ ಲೈಕ್ ಪವರ್ ಡಿಸಿಪೇಟೆಡ್. ಅರ್ಥ ಆಯ್ತಾ? ಸೊ ಇದು ನೆನ್ಪಿಟ್ಕೊಳ್ಳಿ, ಈ ವಿ ಮತ್ತು ಐ ಬಂದು ಆರ್ ಎಮ್ ಎಸ್ ವ್ಯಾಲ್ಯೂಸ್. ಇದು ಬಂದು ಆರ್ ಎಮ್ ಎಸ್ ವ್ಯಾಲ್ಯೂ, ಇದು ಕೂಡ ಬಂದು ಆರ್ ಎಮ್ ಎಸ್ ವ್ಯಾಲ್ಯೂ. ಆ್ಯಂಡ್ ವಿ ಆಲ್ಸೋ ಕಾಲ್ ದ ಕಾಸ್ ಫೈ ಆಸ್ ಅ ಪವರ್ ಫ್ಯಾಕ್ಟರ್. ಏನು ಹೇಳ್ತೀವಿ ಕಾಸ್ ಫೈನ? The cos phi is called as power factor, and it's a factor when you multiply with VI you get actual value, power factor. ಇಷ್ಟೇ ಮಕ್ಕಳೇ. ಸೊ ಐ ಆಲ್ಮೋಸ್ಟ್ ಎಕ್ಸ್ಪ್ಲೈನ್. ನೋಡಿ, ಇಷ್ಟು ಕಡಿಮೆ ಸಮಯದಲ್ಲಿ ಹ್ಯಾವ್ ಎಕ್ಸ್ಪ್ಲೈನ್. ಐ ಹೋಪ್ ಯು ಅಂಡರ್ಸ್ಟುಡ್ ಆಲ್ಸೋ. ಸೊ ಅಂದರೆ ಏನು? ಎಲ್ ಸಿ ಆರ್ ಸರ್ಕ್ಯೂಟ್ ಅಂದರೆ ಬೇಸಿಕಲಿ ಕೆಲವೊಂದು ಬೇಸಿಕ್ ಫಾರ್ಮ್ಸ್ ನಿಮ್ಗೆ ಗೊತ್ತಿರಬೇಕು. XL, XC, Z by ಗೊತ್ತಿರಬೇಕು. ಇದೆಲ್ಲ ಲೈಕ್ ರೆಸಿಸ್ಟೆನ್ಸ್ ಇದ್ದಂಗೆ, ಎಲ್ಲಾದರೂ ಯೂನಿಟ್ ಓಮ್ ಇರುತ್ತೆ. ನಂತರ ರೆಸೊನೆನ್ಸ್ ಕಂಡೀಷನ್ಸಲ್ಲಿ ಕೆಲವೊಂದು ಫಾರ್ಮುಲಾ Z ಇಸ್ ಮಿನಿಮಮ್ ಇರಬೇಕು. ನಂತರ XL ಇಸ್ ಇಕ್ವಲ್ ಟು X, Z ಇಸ್ ಇಕ್ವಲ್ ಟು R. ಆ್ಯಂಡ್ F0 ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ರೆಸೊನೆಂಟ್ ಫ್ರೀಕ್ವೆನ್ಸಿ 1/2π√LC. ಅದೇ ರೀತಿ ω0 1/√LC. ನಂತರ ವಿ ಆರ್ ಎಮ್ ಎಸ್ ವ್ಯಾಲ್ಯೂ, ವಿ ಐ ಆರ್ ಎಮ್ ಎಸ್ ವ್ಯಾಲ್ಯೂ, ಪವರ್ ಫ್ಯಾಕ್ಟರ್, ಪವರ್ ಡಿಸಿಪೇಟೆಡ್ ಇನ್ ದ ಎ ಸಿ ಸರ್ಕ್ಯೂಟ್. ದ್ಯಾಟ್ ಇಸ್ ಇಕ್ವಲ್ ಟು ವಿ ಐ ಕಾಸ್ ಫೈ. ಪ್ಲೀಸ್ ನೋಟ್ ಡೌನ್ ಆಲ್ ದೀಸ್ ಫಾರ್ಮುಲಾಸ್. ನಂತರ ಲೆಟ್ಸ್ ಡೂ ದ ನ್ಯೂಮರಿಕಲ್ಸ್ ನಾವು. ಓಕೆ, ಮೋಸ್ಟ್ಲಿ ನಿಮ್ಗೆ ಇದೇ ಫಾರ್ಮುಲಾಸ್ ಮೇಲೆ ನ್ಯೂಮರಿಕಲ್ಸ್ ಬರುತ್ತೆ. ಡೆಫಿನೆಟ್ಲಿ ಯಾವುದೇ ಕ್ವಶನ್ ಕೊಟ್ಟರು ಅಟ್ಲೀಸ್ಟ್ ಯು ಕ್ಯಾನ್ ಥಿಂಕ್ ನಾವು. ಆಯ್ತಾ? ನೀವು ಭಯ ಡೋಂಟ್ ಗೆಟ್ ಫಿಯರ್ ಆಫ್ ನ್ಯೂಮರಿಕಲ್ಸ್. ನ್ಯೂಮರಿಕಲ್ಸ್ ಆರ್ ಕ್ವೈಟ್ ಈಸಿ ಆ್ಯಂಡ್ ಐ ಆಮ್ ಹಿಯರ್ ಟು ಮೇಕ್ ನ್ಯೂಮರಿಕಲ್ಸ್ ಈಸಿ ಫಾರ್ ಯು. ಓಕೆ, ಲೆಟ್ಸ್ ಎರೇಸ್ ದಿಸ್. ಓಕೆ, ಇದು ಎರೇಸ್ ಮಾಡೋಣ. ನಂತರ ಓಕೆ, ಸೊ ಐ ಹೋಪ್ ಯು ರಿಟರ್ನ್ ದಿಸ್. ಲೆಟ್ಸ್ ಗೋ ಟು ಕ್ವಶನ್ ನಾವು. ಓಕೆ, ಎರೇಸ್ ದಿಸ್ ನಾವು. Now, coming to the next one is, now here is one nimisha. Yeah, so let's take some question. It's a very simple question. You first formulas revise ಮಾಡ್ಕೊಳ್ಳಿ, just on 2 seconds ಅಲ್ಲಿ ಎಲ್ಲ ಫಾರ್ಮುಲಾಸ್ ತಲೆಯಲ್ಲಿ ಇರಬೇಕು. ಓಕೆ, ಕ್ವಶನ್ ನಂಬರ್ 1, ಲೆಟ್ಸ್ ಟೇಕ್ 2020 ಅಲ್ಲಿ ಕ್ವಶನ್ ಬಂದಿದೆ. ನಾನೇ ಕ್ವಶನ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಯು ಡೋಂಟ್ ಹ್ಯಾವ್ ಟು ಹ್ಯಾವ್ ದಿಸ್ PDF ಆಲ್ಸೋ. ಇದು 2020 ಅಲ್ಲಿ ನಿಮ್ಮ ಬೋರ್ಡ್ ಎಕ್ಸಾಮ್ ಬಂದಿದೆ. ಇದೇ ಮೋರಲೆಸ್ ಇದೇ ಕ್ವಶನ್ಸ್ ತುಂಬ ಸತಿ ಬಂದಿದೆ. ಸೊ ಇಲ್ಲಿ, so they ask me, this LCR circuit is given which has LCR ಸರ್ಕ್ಯೂಟ್ ಇದೆ. ಈ LCR ಸರ್ಕ್ಯೂಟ್ ಅಲ್ಲಿ ಸೊ L ವ್ಯಾಲ್ಯೂ ಕೊಟ್ಟಿದ್ದಾರೆ. L ವ್ಯಾಲ್ಯೂ ಅಷ್ಟು 5 ಹೆನ್ರಿ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಅದಾದಮೇಲೆ C ವ್ಯಾಲ್ಯೂ ಬಂದು 20 ಮೈಕ್ರೋ ಫ್ಯಾರಡ್ ಕೊಟ್ಟಿದ್ದಾರೆ. ಆ್ಯಂಡ್ R ವ್ಯಾಲ್ಯೂ ಬಂದು 40 ಓಮ್ಸ್ ಕೊಟ್ಟಿದ್ದಾರೆ. ಓಕೆ, ಇಟ್ಸ್ ವೆರಿ ಸಿಂಪಲ್. Then it is applied to AC circuit. They are not given this. What's the value of this? And also that's all question is. ಇಷ್ಟು ಕೊಟ್ಟಿದ್ದಾರೆ. ಕ್ವಶನ್ ಏನಂದರೆ ಫಸ್ಟ್ ಒಂದು ಬಂದು ಕ್ಯಾಲ್ಕುಲೇಟ್ ದ ರೆಸೊನೆಂಟ್ ಫ್ರೀಕ್ವೆನ್ಸಿ. F0 ಅಂದರೆ ಎಷ್ಟು. ಕ್ವಶನ್ ನಂಬರ್ B ಬಂದು ಕ್ಯಾಲ್ಕುಲೇಟ್ ಕ್ವಾಲಿಟಿ ಫ್ಯಾಕ್ಟರ್ Q ಅಂತ. ಐ ಥಿಂಕ್ ಐ ಫರ್ಗೋಟ್ ಎಕ್ಸ್ಪ್ಲೇನ್ ದಿಸ್ ಕ್ವಾಲಿಟಿ ಫ್ಯಾಕ್ಟರ್. ಸೊ ದಿಸ್ ಕ್ವಾಲಿಟಿ ಫ್ಯಾಕ್ಟರ್ ಟೆಲ್ಸ್ ಅಬೌಟ್ ಕ್ವಾಲಿಟಿ ಫ್ಯಾಕ್ಟರ್ ಅಂದರೆ ರೆಸೊನೆನ್ಸು ಎಷ್ಟು ಚೆನ್ನಾಗಿದೆ. ಸೊ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು FM ಟ್ಯೂನಿಂಗ್ ಮಾಡೋಕ್ಕಂದರೆ ಕೆಲವೊಂದು ಸತಿ ನಾವು ಟ್ಯೂನ್ ಮಾಡೋಕ್ಕಂದರೆ ಈಗ ಫಾರ್ ಎಕ್ಸಾಂಪಲ್ 94.3 ಸಮಥಿಂಗ್ ರೇಡಿಯೋ ಮಿರ್ಚಿ, ಸಮಥಿಂಗ್ ಬಿಗ್ FM. ಸೊ ಆ ಪರ್ಟಿಕ್ಯುಲರ್ 94.3ಗೆ ಕರೆಕ್ಟಾಗಿ ಶಾರ್ಪಾಗಿ ಇಮೇಜ್ ಬರುತ್ತೆ, ಶಾರ್ಪಾಗಿ ಕೇಳಿಸುತ್ತೆ. ದೆನ್ ವಿ ಕಾಲ್ ಇಟ್ ಆಸ್ ವಾಟ್, ಲೈಕ್ ಇಟ್ ಇಸ್ ವೆರಿ ಶಾರ್ಪ್. ಇಟ್ಸ್ ಆಲ್ಸೋ ಕಾಲ್ಡ್ ಶಾರ್ಪ್ನೆಸ್ ಆಫ್ ರೆಸೊನೆನ್ಸ್. ಅಂದರೆ ನಿಮಗೆ 94.3 ಆ್ಯಕ್ಯುರೇಟಾಗಿ ನಿಮಗೆ ಸೌಂಡ್ ಕೇಳಿಸುತ್ತೆ, ಪಕ್ಕದಲ್ಲೋದು ಅಲ್ಲೋದು ನಿಮ್ಗೆ ಕೇಳಿಸೋದಿಲ್ಲ. ಇದು ಒಂದು ಸಿಚುವೇಶನು. ಸೊ ಆ್ಯಕ್ಯುರೇಟಾಗಿ ಒಂದು ಪಾಯಿಂಟಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಕೇಳಿಸೋದು. ಇನ್ನೊಂದು ಸಿಚುವೇಶನ್ ಅಂದರೆ ನೀವು ಮೂವ್ ಮಾಡ್ತಾ ಇರ್ತೀರಾ, ಸೊ 94.3ಯಲ್ಲೂ ಕರೆಕ್ಟಾಗಿ ಕೇಳಿಸಲ್ಲ, ಎಲ್ಲೋದು ಕೇಳಿಸಲ್ಲ. ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ ಇಲ್ಲಿ. ನೋಡಿ, ಈ ರೀತಿ ಇದ್ದರೆ ಇದು ಫುಲ್ ಶಾರ್ಪ್ ಆಗಿರುತ್ತೆ. ಈ ರೀತಿ ಇದ್ದರೆ ಸೊ ಇಟ್ಸ್ ನಾಟ್ ಶಾರ್ಪ್, ಅಂದರೆ ಯು ನಾಟ್ ಗೆಟಿಂಗ್ ಎನ್ ಲೈಕ್ ವೆರಿ ಗುಡ್ ನಾಯ್ಸ್ ಈ ರೀತಿ. ಸೊ ಸಿಂಪಲ್ ಆಗಿ
ಸೊ ನಾವು ಯಾವತ್ತೂ ಅರ್ಥ ಮಾಡ್ಕೊಂಡು ಏನಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂದರೆ ಐ ಡೋಂಟ್ ಹ್ಯಾವ್ ಟು ಎಕ್ಸ್ಪ್ಲೈನ್. ನಾನು ನಿಮಗೆ ಫಾರ್ಮುಲಾ ಕೊಟ್ಟು ಮಗಪ್ ಮಾಡಿ ಅಂತ ಹೇಳ್ಬೋದು, ಬಟ್ ಆದ್ರೂ ಅರ್ಥ ಮಾಡ್ಕೊಂಡು ಚೆನ್ನಾಗಿರುತ್ತೆ. ಸೊ ಫಿಸಿಕ್ಸ್ ಯಾವತ್ತೂ ಮರೆಯೋದಿಲ್ಲ ನೀವು. ಓಕೆ, ಇದು ಈ ರೀತಿ ಇದೆ ಅನ್ಕೊಳ್ಳಿ. ದಿಸ್ ಇಸ್ ವೆರಿ ಶಾರ್ಪ್. ನಿಮ್ಗೆ ಎಕ್ಸಾಕ್ಟ್ಲಿ ಆ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿಯಲ್ಲಿ ಯು ಕ್ಯಾನ್ ಹಿಯರ್ ಕ್ರಿಸ್ಟಲ್ ಕ್ಲಿಯರ್ ವಾಯ್ಸ್. ಇಲ್ಲ ಅಂದರೆ ಇನ್ನೊಂದು ಹಿಂಗಿರುತ್ತೆ. ಆ್ಯಕ್ಚುಲಿ ದಿಸ್ ಇಸ್ ವೆರಿ ಬ್ಯಾಡ್ ಒನ್. ಏನಕ್ಕೆ ಸೊ ಎಲ್ಲೂ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ. ಸೊ ಇಯರ್ ಆಲ್ಸೋ ಸಮ್ ಸೌಂಡ್ ಇಸ್ ಕಮ್ಮಿ, ಇಯರ್ ಸಮ್ ಸೌಂಡ್ ಕಮ್ಮಿ, ನೋ ಇಟ್ಸ್ ಬಿಕಮಿಂಗ್ ಪ್ರಾಪರ್. ಈ ಕೆಲವೊಂದು ಸತಿ ನಿಮ್ಗೆ ಆಗುತ್ತೆ ಎಫ್ ಎಮ್ ಟ್ಯೂನ್ ಮಾಡೋಕ್ಕಂದ್ರೆ ಕೆಲವೊಂದು ಸತಿ ಕೆಲವೊಂದು ಚಾನಲ್ಸ್ ನಿಮ್ಗೆ ಕೇಳಿಸೋಲ್ಲ ಕರೆಕ್ಟಾಗಿ. ಸೊ ದ್ಯಾಟ್ ಮೆಷರ್ಮೆಂಟ್ ಇಸ್ ಕ್ವಾಲಿಟಿ ಫ್ಯಾಕ್ಟರ್. ಸೊ ಕ್ವಾಲಿಟಿ ಫ್ಯಾಕ್ಟರ್ ಫಾರ್ಮುಲಾ ಬಂದು Q is equal to ಒಮೆಗಾ ನಾಟ್ ಬೈ ಎಲ್. ಸೊ ಒಮೆಗಾ ನಾಟ್ ಎಲ್ ಬೈ ಆರ್ ಅಂತ ಫಾರ್ಮುಲಾ. ಅದನ್ನೇ ಒಮೆಗಾ ನಾಟ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಫಾರ್ಮುಲಾ ಬಂದೇನು ಒಮೆಗಾ ನಾಟ್ ಅಂದರೆ 1/√LC ಅಲ್ವಾ. ಸೊ 1/R ತೊಗೊಂಡು 1/√LC ತೊಗೊಂಡು ಇಲ್ಲೊಂದು ಎಲ್ ಇದೆ. ಸೊ √L ಎಲ್ ಡಿವೈಡ್ ಬೈ √L ಏನಾಗುತ್ತೆ √L. ಸೊ ಎಲ್ ಡಿವೈಡ್ ಬೈ √L ಏನಾಗುತ್ತೆ ಅದು √L ಆಗುತ್ತೆ. ಸೊ ದೇರ್ಫೋರ್ ಇಟ್ ಈಸ್ √1/R. ಸೊ ಇದು ಬಂದು 1/R ಇಂಟು √L/C. ಇದು ಫಾರ್ಮುಲಾ. ಇದು ಫಾರ್ಮುಲಾ ನೋಟ್ ಮಾಡ್ಕೊಳ್ಳಿ. Q is equal to ಇದು ನೆನ್ಪಿಟ್ಕೊಳ್ಳಿ ಸಾಕು. ಎಂತಕ್ಕೆ ಅಂದರೆ ನಾವು ಹೆಂಗಿದ್ದು ಒಮೆಗಾ ನಾಟ್ ಫೈನ್ ಮಾಡ್ತೀವಿ ಸಪ್ರೇಟಾಗಿ. ಸೊ ಬಟ್ ನೆನ್ಪಿಟ್ಕೊಳ್ಳಿ Q ಅಂದ್ರೇನು ಒಮೆಗಾ ನಾಟ್ L/R. ಸೊ ಇಟ್ಸ್ ನಥಿಂಗ್ ಬಟ್ 1/R ಇಂಟು √L/LC. ಆಸ್ಕಿಂಗ್ ವಾಟ್ ಈಸ್ ದ ಕ್ವಾಲಿಟಿ ಫ್ಯಾಕ್ಟರ್. Q ಅಂದರೆ ಎಷ್ಟು, ದಟ್ ಈಸ್ 1/R ಇಂಟು √LC ಫೈನ್ ಮಾಡಬೇಕು. ಮತ್ತು ಕ್ವಶನ್ ನಂಬರ್ ಸಿ ಅಲ್ಲಿ ಇದೆ ಆಸ್ಕಿಂಗ್ ಇಸ್ ಆ್ಯಂಡ್ ಆಲ್ಸೋ ಫೈನ್ ವಾಟ್ಸ್ ದ ಇಂಪಿಡೆನ್ಸ್ ಅಟ್ ರೆಸೊನೆನ್ಸ್ ಕಂಡೀಷನ್. ಸೊ ಆಸ್ಕಿಂಗ್ ಇಸ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ Z ಅಟ್ ರೆಸೊನೆನ್ಸ್. ಇದು ತುಂಬ ಈಸಿ ಅಲ್ವಾ, ನಿಮ್ಗೆ ಆಲ್ರೆಡಿ ಗೊತ್ತಲ್ವಾ. ಈ ಕ್ವಶನ್ ತುಂಬ ಈಸಿ. ಅಟ್ ರೆಸೊನೆನ್ಸ್ ಐ ಜಸ್ಟ್ ನೌ ಎಕ್ಸ್ಪ್ಲೈನ್ ಯು ಇಂಪಿಡೆನ್ಸ್ ಮಿನಿಮಮ್ ಇರಬೇಕು. ಸೊ ಅಟ್ ರೆಸೊನೆನ್ಸ್ ಆಲ್ವೇಸ್ Z ಈಸ್ ಈಕ್ವಲ್ ಟು R. ಸೊ ಆರ್ ವ್ಯಾಲ್ಯೂ ಎಷ್ಟಿಲ್ಲಿ, ಸೊ ಆರ್ ವ್ಯಾಲ್ಯೂ ಬಂದು 40 ಕೊಟ್ಟಿದ್ದಾರೆ. ಸೊ Z ಈಸ್ ಈಕ್ವಲ್ ಟು ದಟ್ ಮಸ್ಟ್ ಬಿ ಈಕ್ವಲ್ ಟು 40 ohms. That's very simple. So option C, the last question what they ask us to find, it's very easy. Okay, so ಅರ್ಥ ಆಗಿಲ್ವಲ್ಲ ಈಗ. So let's find one by one now. Very simple. I think it's a direct substitution questions which you can find easily. What's the formula for F naught? F naught value is equal to, so what's the formula for this? 1/2 pi √LC. substitute ಮಾಡಿ, ತುಂಬ ಸಿಂಪಲ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲ ವ್ಯಾಲ್ಯೂಸ್ನ. ಸೊ 1/2 pi, ಸೊ 1 divided by 2 into 3.14 √LC. ಸೊ ಅಂದರೆ ರೂಟ್ ಆಫ್ ಎಲ್ ವ್ಯಾಲ್ಯೂ ಏನು, ಎಲ್ ಎಷ್ಟಿದೆ 5 ಇದೆ ಇಂಟು 20 ಮೈಕ್ರೋ ಫ್ಯಾರೆಡ್. 20 ನಾನು ಎಕ್ಸ್ಪ್ಲೈನ್ ಮಾಡಿದ ಫ್ಯಾರೆಡ್. ಐ ಟುಕ್ ಎ ಕೆಪಾಸಿಟರ್ ಆ್ಯಂಡ್ ಐ ಎಕ್ಸ್ಪ್ಲೈನ್ಡ್ ಯು ಯಾಕೆ ಮೈಕ್ರೋ ಫ್ಯಾರಡಲ್ಲಿರುತ್ತೆ. ಒಂದು ಫ್ಯಾರೆಡ್ ಬೇಕಂದರೆ ನಮ್ಗೆ ಎಷ್ಟು ಕಿಲೋಮೀಟರ್ ಆಫ್ ಏರಿಯಾ ಆಫ್ ಪ್ಲೇಟ್ ಬೇಕು ಅಂತ. ಸೊ ಆಲ್ವೇಸ್ ಫ್ಯಾರಡೇಸ್ ವಿಲ್ ಬಿ ಮೈಕ್ರೋ, ಪೀಕೋ, ನ್ಯಾನೋ ಲೈಕ್ ದಟ್. ಓಕೆ, ಕೆಲವೊಬ್ರು ಕ್ಯಾಲ್ಕುಲೇಟ್ ಮಾಡೋಕ್ಕಂದ್ರೆ 20 ಫ್ಯಾರಡ್ ಎಲ್ಲ ಬರುತ್ತೆ. ಡೋಂಟ್, ದೇರ್ ಆರ್ ಸಮ್ ಕ್ವಶನ್ಸ್ ವೇರ್ ದೇ ಮಿಸ್ ಎನಿ ಒನ್ ಆಫ್ ದಿಸ್ ಆ್ಯಂಡ್ ದಿಲ್ ಗಿವ್ ಸಮಥಿಂಗ್ ಆ್ಯಂಡ್ ಫೈಂಡ್ ಇಟ್. ಸೊ ಎಲ್ಲ ಕ್ವಶನ್ ಯಾವುದೇ ರೀತಿ ಕೇಳಿದ್ರು ದೇ ವಿಲ್ ಜಸ್ಟ್ ಬೇಸ್ಡ್ ಆನ್ ದಿಸ್ ಫಾರ್ಮುಲಾಸ್ ದೇ ವಿಲ್ ಆಸ್ಕ್ ಯು. ಅಂದರೆ ಕೆಲವೊಂದ್ಸರಿ ಈಕ್ವೇಷನ್ ಫಾರ್ಮ್ ಮಾಡೋಕ್ಕಾಗುತ್ತೆ, ಕೆಲವೊಂದ್ಸರಿ 5 ಕೊಟ್ಟಿರ್ತಾರೆ, ಕೆಲವೊಂದ್ಸರಿ ಫೇಸ್ ಡಿಫ್ರೆನ್ಸ್ ಕೊಟ್ಟಿರ್ತಾರೆ. ಯೂಸಿಂಗ್ ದ್ಯಾಟ್ ಯು ಹ್ಯಾವ್ ಟು ಫೈಂಡ್ ಸಮಥಿಂಗ್ ಎಲ್ಸ್. ಸೊ ಇಲ್ಲೇ ಸೊ ದೇ ವಿಲ್ ಕೀಪ್ ಪ್ಲೇಯಿಂಗ್ ಗೇಮ್ ಹಿಯರ್ ಓನ್ಲಿ ವಿತ್ ಇನ್ ದಿಸ್ ಫಾರ್ಮುಲಾಸ್. ಓಕೆ, ಸೊ ಇಲ್ಲಿ ಸೊ ಹೌ ಯು ಗಾಟ್ ಇಟ್ ನಾವು ಹಿಯರ್ 5 into 20 100 ಆಗುತ್ತೆ. 100 into 10 power minus 6. 100 ಅಂದರೆ 10 power 2, 10 power 2 into 10 power minus 6, that is 10 power minus 4. Root of that is 10 power minus 2. 10 power minus 2 ಮೇಲೆ ಹೋದರೆ 100 ಆಗುತ್ತೆ. So then this becomes what now? It is basically 100 divided by 2 into 3.14. I just calculate. So ಎಷ್ಟು ಬರುತ್ತೆ, 2 3 is 6. 10 by 100 by 6 ಅಂದರೆ ಅರೌಂಡ್ 15-14 ಮಿನಿಟ್ ಇರುತ್ತೆ. 100 divided by, ಆ್ಯಕ್ಯುರೇಟಾಗಿ ಹೇಳ್ತೀನಿ ನಾನು ನಿಮಗೆ, 100 divided by 2 into 3.14 ಅಪ್ರಾಕ್ಸಿಮೇಟ್ಲಿ ನಮಗೆ ಆನ್ಸರು 15.92 ಬರ್ತಾ ಇದೆ. 15.92 ಹರ್ಟ್ಸ್. ಇಟ್ಸ್ ವೆರಿ ಸಿಂಪಲ್. ಅರ್ಥ ಆಯ್ತಲ್ವಾ ಇದು, ಅರ್ಥ ಆಯ್ತಲ್ವಾ ಇದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 5 into 20 100 ಆಗುತ್ತೆ. ಸೊ 100 into 10 power minus 6. 100 ಅಂದರೆ ಏನು, 10 power 2 ಅಂತ. ಸೊ 10 power 2 into 10 power minus 6, 10 power minus 4. 10 power minus 4 ರೂಟ್ ಏನಾಗುತ್ತೆ, 10 power minus 2 ಆಗುತ್ತೆ. ಈಗ 10 power minus 2 ಡಿನಾಮಿನೇಟರ್ ಇದೆ, ಅದು ಮೇಲೆ ಹೋದರೆ 10 power 2 ಆಗುತ್ತೆ. ನಾನು ತುಂಬ ಸತಿ ನೋಡ್ತೀನಿ ಸ್ಟೂಡೆಂಟ್ಸ್. ಸೊ ಸಮ್ ಸ್ಟೂಡೆಂಟ್ಸ್ ಫೀಲ್ ಡಿಫಿಕಲ್ಟಿ ಇನ್ ದೀಸ್ ಕೈಂಡ್ ಆಫ್ ಕ್ಯಾಲ್ಕುಲೇಷನ್ಸ್. ಇದು ಕೂಡ ತುಂಬ ಈಸಿ ಇರುತ್ತೆ. ಅರ್ಥ ಆಯ್ತಲ್ವಾ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಈಗ ಸೊ 10 power 2 100 ಆಗುತ್ತೆ. ಸೊ ಐ ಆಮ್ ಡಿವೈಡಿಂಗ್ ಬೈ 15.92 ಹರ್ಟ್ಸ್. ಓಕೆ, ನಂತರ ಲೆಟ್ಸ್ ಗೋ ಫಾರ್, ಐ ಎರೇಸ್ ದಿಸ್, ಐ ಹೋಪ್ ಯು ರಿಟರ್ನ್ ದಿಸ್. ನಂತರ ಎರೇಸ್ ಮಾಡಿದಾಗ ನಾವು ಕ್ವಾಲಿಟಿ ಫ್ಯಾಕ್ಟರ್ ಎರೇಸ್ ಮಾಡಿದಾಗ I got this. Now, I needed this formula actually. So, this quality factor is equal to omega naught L divided by R.
So Q ಏನಾಗುತ್ತೆ ವ್ಯಾಲ್ಯೂ ಒಂದು. So what is the value of this? So we got value as to, so we got or you can just use directly formula 1 by R into root L by C. So 1 by R resistance is to 40 ohm ಇದೆ, root L by C, L in value, L ಬಂದು 5 into C is to 20 into 10 power minus 6. 5 only 5, 4 20. So one root of 4 ಬಂದು 2 ಬರುತ್ತೆ. When I take this 2 out, 40 into 2 80 ಬರುತ್ತೆ. root of 10 power minus 6 10 power minus 3 ಬರುತ್ತೆ. ಆ 10 power 3 minus 3 ಮೇಲೆ ಹೋದರೆ 1000 10 power 3 ಆಗುತ್ತೆ, ಮೇಲೆ ಹೋದ್ರೆ ಏನಾಗುತ್ತೆ, ಸೊ ದಟ್ ಬಿಕಮ್ಸ್ 1000. 10 power 3 by 80 ಆಗುತ್ತೆ. ಸೊ 8 only 8, 8 16, 8 16, 4 ಬರುತ್ತೆ, 8 40, 12.5. ಸೊ 12.5 ಬರುತ್ತೆ. ಸೊ ಆಲ್ವೇಸ್ ಆದಷ್ಟು ಕ್ಯಾಲ್ಕುಲೇಷನ್ಸ್ನ ನೀವು ಮೆಂಟಲಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಟ್ರೈ ಮಾಡಿ, ಆ್ಯಂಡ್ ದೆನ್ ಆಫ್ಟರ್ವರ್ಡ್ಸ್ ಇಫ್ ಯು ವಾಂಟ್ ಯು ಕ್ಯಾನ್ ವೆರಿಫೈ. ಸೊ 1000 divided by 80, ಸೊ 12.5. ಸೊ ಕರೆಕ್ಟ್. ಸೊ ಫಸ್ಟ್, ಸೊ ಆದಷ್ಟು ಸಿಂಪಲ್ ಕ್ಯಾಲ್ಕುಲೇಷನ್ ನಾವು ಎಷ್ಟು ಮೆಂಟಲ್ ಕ್ಯಾಲ್ಕುಲೇಷನ್ ಮಾಡಿ, ದಟ್ ವಿಲ್ ಬಿ ಬೆಸ್ಟ್ ಆ್ಯಕ್ಚುಲಿ. ನಂತರ ಇಸ್ ಒನ್ ಮೋರ್ ಥಿಂಗ್, ಆಪ್ಷನ್ ಸಿ ಆಲ್ರೆಡಿ ಟೋಲ್ಡ್ ಯು. ಸೊ ಅಟ್ ರೆಸೊನೆನ್ಸ್, ಆಪ್ಷನ್ ಸಿ ಅಂದ್ರೆ ಏನು, ಅಟ್ ರೆಸೊನೆನ್ಸ್ Z will be minimum, and at resonance Xc is equal to XL, therefore Z is equal to root of Xc is equal to XL 0 ಆಗುತ್ತೆ plus R square ಆಗುತ್ತೆ. So Z is equal to R, that must be equal to 40 ohm. It's a very simple question, very simple formula based question. ಅರ್ಥ ಆಯ್ತಲ್ವಾ? Very simple it is. Okay, so that's all. Let's go for next one more question now. So ಇಲ್ಲಿ, so let's go into one more question. So let's look at this question now. ಅರ್ಥ ಮಾಡ್ಕೊಳ್ಳಿ, ಬೇಸಿಕಲಿ ಫಾರ್ಮುಲಾ ಬೇಸ್ಡ್ ಆನ್ ದ ಫಾರ್ಮುಲಾಸ್ ವಾಟ್ ಐ ಡಿಸ್ಕಸ್ಡ್. ಓಕೆ, ಆಫ್ಟರ್ ಡೂಯಿಂಗ್ ದಿಸ್ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಾವು. ಸೊ ಈಗ ನೆಕ್ಸ್ಟ್ ಕ್ವಶನಲ್ಲಿ ಇನ್ನೊಂದು ಕ್ವಶನ್ ತಗೋಣ. ಇದರಲ್ಲಿ ಸೊ ದರ್ ಮೆನಿ ಕ್ವಶನ್ಸ್ ಆಫ್ ಸಿಮಿಲರ್. ಓಕೆ, ಆ್ಯಕ್ಚುಲಿ ಆಲ್ರೆಡಿ ತುಂಬ ಈಸಿ ಇರುತ್ತೆ, ನೀವು ಮಾಡ್ಬೋದು ಕ್ಯಾಲ್ಕುಲೇಷನ್ಸು, ಡು ನಾಟ್ ವರಿ. ಓಕೆ, ಸೊ ಇಫ್ ಐ ಟೇಕ್ ಒನ್ ಮೋರ್ ಕ್ವಶನ್ ನಾವು ಹಿಯರ್, I like this. Like many questions are like this. Calculate Q factor. They're given LC. Many questions. You can see that question. Most of the questions are like that only. Now, next question. There's one more question. I'm taking it. This has come many times. This has come in 2015 by the 2019 by the 2021 model paper. It's almost many times the question is repeated. Is sinusoidal peak voltage. They clearly mentioned the question that it's a peak voltage, and the given V0. V0 ಬಂದು 283 volts. This is a peak. If they not mention unless it's not mentioned, it's a RMS value. If it's mentioned, it's a peak value. Okay, okay, 283 283 volts, and frequency almost ಇಂಡಿಯಾದಲ್ಲಿ 50 hertz ಇರುತ್ತೆ, ಕೊಟ್ಟಿಲ್ಲ ಅಂದ್ರೆ 50 hertz ಇರುತ್ತೆ. And apply a series of LCR circuit where L is this resistance is given by resistance ಬಂದು 3 ohms ಅಂತ ಕೊಟ್ಟಿದ್ದಾರೆ, but they have given the value of capacitance. They are not given XC, they are not given capacitive reactance, they are given C. C ಬಂದು 796 microfarad ಕೊಟ್ಟಿದ್ದಾರೆ. ನಂತರ L ಬಂದು 25.48 milli henry ಕೊಟ್ಟಿದ್ದಾರೆ, 25.48. ಓಕೆ, 25 ಪಾಯಿಂಟ್ L ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ವೆರಿ ಸಿಂಪಲ್. ನಾವು ದ ಕ್ವಶನ್ಸ್ ಆರ್ ಆಸ್ಕಿಂಗ್ ಇಸ್ ವಾಟ್ ಈಸ್ ಇಂಪಿಡೆನ್ಸ್. ಫಸ್ಟ್ ಕ್ವಶನ್ ಏನು, ವಾಟ್ ಈಸ್ ಇಂಪಿಡೆನ್ಸ್. ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ದೇ ಆರ್ ಆಸ್ಕಿಂಗ್ ಇಸ್ ವಾಟ್ ಈಸ್ ದ ಫೇಸ್ ವ್ಯಾಲ್ಯೂ. ದೇ ಆರ್ ಆಸ್ಕಿಂಗ್ ವಾಟ್ ಇಸ್ ದ ಪವರ್ ಡಿಸಿಪೇಟೆಡ್, ಪವರ್ ಎಷ್ಟು ಡಿಸಿಪೇಟೆಡ್, VI cos phi. ಇಷ್ಟು ನಾವು ಕ್ಯಾಲ್ಕುಲೇಟ್ ಮಾಡೋಕೆ. ಇಟ್ಸ್ ವೆರಿ ಸಿಂಪಲ್. ಅಗೇನ್ ವೆರಿ ಸಿಂಪಲ್ ಕ್ವಶನ್. ಲೆಟ್ಸ್ ಡೂ ಇಟ್. ಓಕೆ, ಲೆಟ್ಸ್ ಡೂ ಇಟ್. ಸೊ ನೀವೇ ಟ್ರೈ ಮಾಡಿ, ನೀವೇ ಒಂದ್ಸರಿ ಟ್ರೈ ಮಾಡಿ, ನಿಮ್ಗೆ ನಿಜವಾಗ್ಲೂ ಬರ್ತಾ ಇದೆ ಅಂದರೆ ಯು ಕ್ಯಾನ್ ವೆರಿಫೈ ದ ಆನ್ಸರ್ಸ್. ನಿಮ್ಗೆ ಗೊತ್ತಾಗ್ತದೆ, ಜಸ್ಟ್ ಡೂ ಇಟ್ ವಿತ್ ಮೀ. ಸೊ ನಾವು Z ಇಸ್ ಇಕ್ವಲ್ ಟು Z ಫೈನ್ ಮಾಡೋಕ್ಕಂದ್ರೆ ಏನು, ನಾವು XC ಫೈನ್ ಮಾಡಬೇಕು. XC ವ್ಯಾಲ್ಯೂ ಅಂದರೆ ಏನು, ಸೊ XC XL. ಸೊ ಲೆಟ್ಸ್ ಫೈಂಡ್ XL ಫಸ್ಟ್, ಬಿಕಾಸ್ 2πfL. ಸೊ 2πfL ಅಂದರೆ 2 ಇಂಟು 3.14 ಇಂಟು 50 ಇಂಟು L is to 25.48 into milli henry 10 power minus. ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ, ಸೊ ದರ್ ಇಸ್ nothing as such. 2 into 3.14 into 50, almost 50 into 20 is 100 ಆಗುತ್ತೆ. ಸೊ ಎನಿವೆ ನೋ ಪ್ರಾಬ್ಲಮ್. 25.48, that's almost 8000 ಬರುತ್ತೆ. ಸೊ 8000 into 10 power minus 3, that is 8 ohms ಬರುತ್ತೆ ಆ್ಯಕ್ಚುಲಿ. ಸೊ XL is similarly XC ಕ್ಯಾಲ್ಕುಲೇಟ್ ಮಾಡಿ. XC ಒಂದು ಏನಾಗುತ್ತೆ, 1/2πfc ಬರುತ್ತೆ. 1 divided by 2 into 3.14 into 50 into C ಬಂದಿಷ್ಟು 796 into 10 power minus 6.
ಸೊ ಈಗ ಏನಾಗುತ್ತೆ 2 into 50 100 ಬರುತ್ತೆ 314 ಡೈರೆಕ್ಟ್ಲಿ I'll do 314 into 796 1 by 2 pi 96 10 power minus 6 ಮೇಲೆ ಹೋದರೆ 10 power 4 ಬರುತ್ತೆ then so what I can do is I'll do it in a more simple method 2 into 50 is 100 ಅಲ್ವಾ ಸೊ 100 ಅಂದರೆ ಏನಾಗುತ್ತೆ 100 10 power 2 10 power 2 10 power minus 6 10 power minus 4 ಆಗುತ್ತೆ ಮೇಲೆ ಹೋದರೆ 1000 ಬರ್ತದೆ ನಿಮಗೆ ಮೇಲೆ 10 power 4 ಬರ್ತಾ ಇದೆ 2 3 4 divided by 796 into 3.14 let's do this one ಎಕ್ಸಾಕ್ಟ್ಲಿ ನಿಮಗೆ 4 ಬರ್ತಾ ಇದೆ ಎಕ್ಸಾಕ್ಟ್ಲಿ 4 ohms ಬರ್ತಾ ಇದೆ ಸೊ ನಮಗೆ ಎಕ್ಸ್ ಎಲ್ ಎಕ್ಸ್ ಗೊತ್ತಾಯ್ತಾ ಫಸ್ಟ್ ಬಂದು ಇಂಪಿಡೆನ್ಸ್ ಈಗ ಸೊ ಫಸ್ಟ್ ಇಂಪಿಡೆನ್ಸ್ ಅಂದರೆ ಝೆಡ್ ಈಸ್ ಈಕ್ವಲ್ ಟು ವಾಟ್ ರೂಟ್ ಆಫ್ ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ದ ಹೋಲ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಓಕೆ ಆಗೇನಾಗುತ್ತೆ ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ಅಂದರೆ ಸೊ ಇಟ್ ಈಸ್ 8 minus 4 that is 4 square plus 3 square root of the famous Pythagoras triplets 4 square plus 3 square is 25 ಅದು ಬಂದು ರೂಟ್ 5 ಆಗುತ್ತೆ ಸೊ ಝೆಡ್ ಈಸ್ ಈಕ್ವಲ್ ಟು ವಾಟ್ 5 ohms ನಂತರ ಬಿ ಈಸ್ ಈಕ್ವಲ್ ಟು ನೆಕ್ಸ್ಟ್ ಕ್ವಶನ್ ಏನಾಗುತ್ತೆ ಬಿ ಈಸ್ ಈಕ್ವಲ್ ಟು ಸೊ ಬಿ ಬಂದು ಆಸ್ಕಿಂಗ್ ವಾಟ್ ಈಸ್ ಫೈ ವ್ಯಾಲ್ಯೂ ಸೊ ವಿ ನೋ tan phi is equal to what is the formula xc minus xl or xl minus xc depending on which is greater take modulus divided by r so tan phi ಬಂದು ಇಲ್ಲಿ xl minus xc ಏನಪ್ಪ 8 minus 4 ಬಂದು 4 ಇರುತ್ತೆ r ಬಂದು 3 ಸೊ ನೀವು 5 ವ್ಯಾಲ್ಯೂ ಫೈಂಡ್ ಮಾಡೋಕ್ಕಂದ್ರೆ 2 ways ಒಂದು ಬಂದು ಓಕೆ ಸೊ ಯು ಕ್ಯಾನ್ ಡೈರೆಕ್ಟ್ಲಿ 5 ವ್ಯಾಲ್ಯೂ ಅಂದರೆ ಯು ಕ್ಯಾನ್ ಫೈಂಡ್ ಟ್ಯಾನ್ ಇನ್ವರ್ಸ್ ಆಫ್ ನೀವು ಲಾಗರಿಥಮ್ ಟೇಬಲ್ಸ್ ಇರುತ್ತೆ ಬಟ್ ಐ ಆಮ್ ಯೂಸಿಂಗ್ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಸೊ ನೀವು ಇಂಜಿನಿಯರಿಂಗ್ ಹೋದ್ಮೇಲೆ ನಿಮಗೂ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಕೊಡ್ತಾರೆ ಸೊ ಡೋಂಟ್ ವರಿ ಓಕೆ 4/3 that value will be equal to 4 divided by 3 53.13 degrees ಅಂತ ನಿಮಗೆ ಆನ್ಸರ್ ಬರುತ್ತೆ ಇಟ್ಸ್ ವೆರಿ ಸಿಂಪಲ್ ನಂತರ ಟು ಕ್ಯಾಲ್ಕುಲೇಟ್ ಪವರ್ ಡಿಸಿಪೇಟೆಡ್ ನಮಗೆ ಕಾಸ್ ಫೈ ಬೇಕು ಸೊ ಪವರ್ ಡಿಸಿಪೇಟ್ ಮಾಡೋಕ್ಕಂದ್ರೆ ನಮಗೆ ಕಾಸ್ ಫೈ ಬೇಕಾಗುತ್ತೆ ಸೊ ಆಪ್ಷನ್ ನಂಬರ್ ಸಿ ಅಲ್ಲಿ ಹೋದಾಗ ವಿ ನೋ ವಿ ಆರ್ ಎಮ್ ಎಸ್ ಐ ಆರ್ ಎಮ್ ಎಸ್ ಆ್ಯಂಡ್ ಕಾಸ್ ಫೈ ಸೊ ಪವರ್ ಇಸ್ ಈಕ್ವಲ್ ಟು ವಿ ಆರ್ ಎಮ್ ಎಸ್ ಫೈನ್ ಮಾಡ್ತೀನಿ ಆ್ಯಕ್ಚುಲಿ ವಿ ಪೀಕ್ ಏನು 283 ಅಲ್ವಾ 283 ಡಿವೈಡ್ ಬೈ ರೂಟ್ 2 ಮಾಡಿ ಸೊ ಸಿನ್ಸ್ ಯು ನೋ ವಾಟ್ ಈಸ್ ವಿ ನಾಟ್ ಐ ಕ್ಯಾನ್ ಫೈಂಡ್ ವಾಟ್ ಈಸ್ ವಿ ಆರ್ ಎಮ್ ಎಸ್ ದಟ್ ಈಸ್ 283 ಬೈ ರೂಟ್ 2 ಸೊ ಅದೆಷ್ಟು ಬರುತ್ತೆ 283 ಡಿವೈಡ್ ಬೈ ರೂಟ್ 2 ಮಾಡಿದಾಗ ನಿಮಗೆ 200 ಎಕ್ಸಾಕ್ಟ್ಲಿ 200 ವೋಲ್ಟ್ಸ್ ಬರ್ತಾ ಇದೆ ಸೊ ಅಂದರೆ ಆರ್ ಎಮ್ ಎಸ್ ಬಂದು ನಮಗೆ 200 ಬಂತು ಇಂಟು ಕರೆಂಟ್ ಬೇಕಲ್ಲ ನಮಗೆ ಕರೆಂಟ್ ಐ ಆರ್ ಎಮ್ ಎಸ್ ಇಸ್ ಈಕ್ವಲ್ ಟು ವಿ ಆರ್ ಎಮ್ ಎಸ್ ಡಿವೈಡೆಡ್ ಬೈ ಝೆಡ್ ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ ದೇ ಪುಟ್ ಆಫ್ ಆರ್ ವ್ಯಾಲ್ಯೂ ತುಂಬ ಇಲ್ಲಿ 3 ಹಾಕ್ಬಿಡ್ತಾರೆ ಇಟ್ಸ್ ಮಿಸ್ಟೇಕ್ ಏನಕ್ಕೆ ಅಂದರೆ ಇಟ್ ಇಸ್ ಎನ್ ಎಲ್ ಸಿ ಆರ್ ಸರ್ಕ್ಯೂಟ್ ಯು ಆಲ್ವೇಸ್ ಟೇಕ್ ಝೆಡ್ ಇಂಪಿಡೆನ್ಸ್ ಎಷ್ಟು 5 ಇಲ್ಲಿ 5 ಇರುತ್ತೆ 5 ಇಂಟು ನಮಗೆ ಕಾಸ್ ಫೈ ನಮಗೆ ಗೊತ್ತಿಲ್ಲ ವೆರಿ ಸಿಂಪಲ್ ಹಾಗೆ ನೀವು ಕ್ಯಾಲ್ಕುಲೇಟರ್ ಹೋಗ್ಬಿಟ್ಟು ಕಾಸ್ ಆಫ್ ದಿಸ್ 53.13 ಫೈನ್ ಮಾಡಬೇಕು ಬಟ್ ಅದು ನಿಮಗೆ ಐ ಥಿಂಕ್ ಯು ಮೈ ಟೇಕ್ ಸಮ್ ಟೈಮ್ ಟು ಗೆಟ್ ದ ಆನ್ಸರ್ ನನಗೆ ಇಲ್ಲಿ ಎಕ್ಸಾಕ್ಟ್ಲಿ 0.6 ಬರ್ತಾ ಇದೆ ಸೊ ಬಟ್ ಐ ಟೆಲ್ ಯು ಒನ್ ಮೋರ್ ಮೆಥಡ್ ತುಂಬ ಈಸಿ ನಮ್ಮ ಮ್ಯಾಥ್ಸಲ್ಲಿ ತುಂಬ ಯೂಸ್ ಮಾಡ್ತೀವಿ ಓಕೆ ಸೊ tan phi ಸೊ ಇನ್ಫ್ಯಾಕ್ಟ್ ನೀವು ವಾಟ್ ಈಸ್ ಅ ಚಾಪ್ಟರ್ ಏನದು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ನಿಮ್ಮ ಮ್ಯಾಥ್ಸಲ್ಲಿ ಸೆಕೆಂಡ್ ಚಾಪ್ಟರ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಲಿ ತುಂಬ ಸರಿ ಈ ಥರ ಯೂಸ್ ಮಾಡ್ತೀವಿ ಟ್ಯಾನ್ ವ್ಯಾಲ್ಯೂ ಕೊಟ್ಟಿರ್ತಾರೆ ನಿಮಗೆ ಟ್ಯಾನ್ ಇನ್ವರ್ಸ್ ಟ್ಯಾನ್ವರ್ಸ್ ಕೊಟ್ಟಿರ್ತಾರೆ ಯು ಹ್ಯಾವ್ ಟು ಸಾಲ್ವ್ ಇಟ್ ಸೊ ಹಾಗಾಗಿ ತುಂಬ ಸರಿ ಸಿಂಪಲ್ ಈವನ್ ಕೆ ಸಿ ಟಿ ತುಂಬ ಸರಿ ಸಾಲ್ವ್ ಮಾಡ್ತೀವಿ ಇರುತ್ತೆ ಸೊ ನಿಮ್ಗೆ ಯಾವುದೋ ಒಂದು ವ್ಯಾಲ್ಯೂ ಕೊಟ್ಟಿದೆ tan phi ಅಂದ್ರೆ ಏನು tan phi is 4 divided by 3 opposite by adjacent ಇದು ಬಂದು 5 ಆಗುತ್ತೆ ಹಾಗೇನದು ಇಲ್ಲಿ ನೀವು ಎಲ್ಲ ತೊಗೊಬೋದು ಕಾಸ್ ಫೈ ಏನಾಗುತ್ತೆ ಸೊ ಯೂಸ್ ಎನಿ ವಾಟ್ ಟ್ರಿಗ್ನೋಮೆಟ್ರಿ ರೇಷಿಯೋ ಇಸ್ ಗಿವನ್ ಡೆವಲಪ್ ಎ ಟ್ರಯಾಂಗಲ್ then get whatever you want cos phi is equal to ಏನಾಗುತ್ತೆ 3 divided by 5 ಆಗುತ್ತೆ ಸೊ ಆಗ ನಿಮಗೆ ಡೈರೆಕ್ಟಾಗಿ 0.6 ಬರುತ್ತೆ ತುಂಬ ಈಸಿ ಅಲ್ವಾ ಸೊ ದಟ್ ಈಸ್ ಆಲ್ವೇಸ್ ಬೆಟರ್ ಸೊ ನೀವು ಆದಷ್ಟು ಈ ಲಾಗರಿಥಮ್ ಟೇಬಲ್ ಯೂಸ್ ಮಾಡಿಬಿಟ್ಟು ತುಂಬ ಟೈಮ್ ಹಿಡಿಯುತ್ತೆ ಅಷ್ಟೇ 200 ಇಂಟು 5 ಇಂಟು ಏನಾಗುತ್ತೆ 0.6 ಆಗುತ್ತೆ ಸೊ ಈಗ 5 4 20 40 ಆಗುತ್ತೆ ಸೊ ಇದು 0.6 ಇಂಟು 4 ಅಂದರೆ 1 0 ಕ್ಯಾನ್ಸಲ್ ಆಗುತ್ತೆ 24 2 48 ನಿಮಗೆ 4800 ವ್ಯಾಟ್ಸ್ ನಿಮಗೆ ಪವರ್ಸ್ ಡಿಸಿಪೇಟ್ ಆಗುತ್ತೆ ಅರ್ಥ ಆಯ್ತಲ್ವಾ ಸೊ ಇಸ್ ಇಟ್ ವೆರಿ ಸಿಂಪಲ್ ಸೊ ನಾನು ಆದಷ್ಟು ನಿಮಗೆ ಸೊ ವಾಟ್ ಐ ಡಿಡ್ ಇನ್ ದಿಸ್ ವಿಡಿಯೋ ಇಸ್ ನಾನು ನಿಮಗೆ ಕಾನ್ಸೆಪ್ಟ್ ಫಸ್ಟ್ ಟೀಚ್ ಮಾಡಿದೆ ಸೊ ಬಿಕಾಸ್ ಸೊ ದಟ್ ನಿಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ ಆ ಏನೇನು ಫಾರ್ಮುಲಾಸ್ ಇದೆ ಅದೇ ಫಾರ್ಮುಲಾಸ್ ಮೇಲೆ ನೀವು ಯಾವುದೇ ಕ್ವಶನ್ ತೊಗೊಂಡ್ರೂ ಅದೇ ಫಾರ್ಮುಲಾಸ್ ಮೇಲೆ ಕೆಲವೊಂದು ಸತಿ ಕೆಲವೊಂದು ಮಿಸ್ ಮಾಡ್ತಾರೆ ಸೊ ವಾಟ್ ಆರ್ ದ ಫಾರ್ಮುಲಾಸ್ ಐ ಎಕ್ಸ್ಪ್ಲೇನ್ಡ್
within that questions will come, mostly questions will come. No one can guess 100%, but ಯಾವುದೇ ಪ್ರೀವಿಯಸ್ ಕ್ವಶನ್ ನೋಡಿದ್ರು ಈ ಎಲ್ ಸಿ ಆರ್ ಮೇಲೆ ನ್ಯೂಮರಿಕಲ್ ಕೇಳ್ತಾ ಇದ್ದಾರೆ, ಓಕೆನಾ. ಸೊ ಅದರಿಂದ ವೆರಿ ಹೈ ಚಾನ್ಸಸ್ ಓನ್ಲಿ ಇನ್ ದಟ್, ಓನ್ಲಿ ಇನ್ ವಾಟ್ ಫಾರ್ಮ್ಸ್ ಐ ಎಕ್ಸ್ಪ್ಲೈನ್, ಓನ್ಲಿ ಫ್ರಮ್ ದಟ್ ಕ್ಯಾನ್ ಕಮ್. ಸೊ ಅಷ್ಟೇ ಫಾರ್ಮ್ಸ್ ಅರ್ಥ ಮಾಡ್ಕೊಂಡ್ರೆ ಸಾಕು ನೀವು, ಆಯಿತಾ. ಬೇರೆ ಕ್ವಶನ್ ಎಲ್ಲ ಟ್ರೈ ಮಾಡಿ. ಆ್ಯಂಡ್ ದೆನ್ ಇನ್ನೂ ನಿಮಗೆ, ಸೊ ಇಫ್ ಯು ವಾಂಟ್ ಇನ್ ಸಿಂಪ್ಲಿಫೈಡ್ ಮೈಂಡ್ ನಮ್ಮ ಕೋರ್ಸ್ ಕೂಡ ಇದೆ, ಫಿಸಿಕ್ಸ್ ಕೋರ್ಸ್ ಅಂತ, ಯು ಕ್ಯಾನ್ ಆಲ್ಸೋ ಲುಕ್ ಇನ್ ಟು ದಟ್. ಐ ಹ್ಯಾವ್ ಸಾಲ್ವ್ ಲಾಂಗ್ ಬ್ಯಾಕ್, ಐ ಹ್ಯಾವ್ ಸಾಲ್ವ್ ಲಿಟ್ರಲಿ ಈಚ್ ಆ್ಯಂಡ್ ಎವ್ರಿ ಕ್ವಶನ್ along with PDF notes irutte, and also like ಪ್ರತಿಯೊಂದು lecture ತುಂಬಾ notes ಎಲ್ಲ ಇರುತ್ತೆ. A lot of things are there. You can also go and check it out. And thank you so much for watching, guys. Have a nice day and see you in the next video. Bye bye and take care.